ಅಲ್ವಾ? ಅಕಸ್ಮಾತ್ ಗಾಡಿ ಹಿಂದಕ್ಕೆ ಹೋದ್ರೆ ಮಾತ್ರ ಬ್ರೇಕ್ ಬಿಡಬಾರ್ದು. ಸೊ ಇವಾಗ ಬ್ರೇಕ್ ಬಿಟ್ಟಿದೆಯಾ, ಗಾಡಿ ಹಿಂದಕ್ಕೂ ಹೋಗ್ತಿಲ್ಲ ಮುಂದಕ್ಕೂ ಹೋಗ್ತಿಲ್ಲ, ಸುಮ್ಮನೆ ನಿಂತೈತೆ, ಪುಟ್ ಯುವರ್ ಫುಟ್ ಟುವರ್ಡ್ಸ್ ಎಕ್ಸಲೇಟರ್ ಯಾಕಳಲ್ಲ. ಯಾಕಂದರೆ ಬ್ರೇಕ್ ಕಡೆಗೆ ಇಟ್ಕೊಂಡಿದ್ರೆ ಕೆಲಸ ಇಲ್ಲ, ಯಾಕಂದರೆ ಕ್ಲಚ್ ಬಿಟ್ರೇ ಗಾಡಿ ಮುಂದಕ್ಕೆ ಹೋಗೋದು. ಕ್ಲಚ್ ಇಸ್ ಎ ಮಿನಿ ಎಕ್ಸಲೇಟರ್. ಸ್ವಲ್ಪ ಲೈಟಾಗಿ ಕಾಲು ಮೇಲೆ ಕೆತ್ಕೊಳ್ಳೋಣ, ಟೇಕ್ ಇಟ್ ಫ್ರೆಂಡ್, ನೋಡ್ದ ಅಷ್ಟೇ. ಎಕ್ಸಲೇಟರ್ ಜಾಸ್ತಿ ಕೊಡಬೇಡಮ್ಮ, ಕ್ಲಚ್ ಫುಲ್ ಬಿಟ್ಬಿಡು, ಸ್ವಲ್ಪ ಮೂವ್ ಮಾಡಿ ಬಿಡು, ನನ್ನ ಕಡೆ ಬಾರಮ್ಮ, ಕ್ಲಚ್ ಹೊಡಿಯಮ್ಮ, ಮೆಲ್ಲ ಬ್ರೇಕ್ ಹಾಕಿ, ಎದ್ರಕಾಬೇಡ, ಬ್ರೇಕ್ ಬಿಡು, ಕ್ಲಚ್ ಬಿಡು, ಕೊಡಮ್ಮ ಎಕ್ಸಲೇಟರ್, ಫುಲ್ ಕ್ಲಚ್ ಬಿಡಪ್ಪ. ಸ್ವಲ್ಪ ಅನ್ಕಂಫರ್ಟಬಲ್ ಅನ್ಸುತ್ತೆ ಫಸ್ಟೇ ಚಪ್ಪಲಿ ಹಾಕೊಂಡು ಓಡಿಸ್ದಾಗ, ಕ್ಲಚ್ ಹೊಡ್ಕೊಳ್ಳಮ್ಮ, ಬ್ರೇಕ್ ಬಿಡಮ್ಮ, ಕ್ಲಚ್ ಬಿಡಮ್ಮ, ಎಕ್ಸಲೇಟರಿಂದ ಕಾಲ್ತೆ ಕ್ಲಚ್ ಹೊಡೆದಾಕಮ್ಮ, ಎರಡನೇ ಗೇರು ನೋಡು ರೈಸಿಂಗ್ ಸೌಂಡ್ ಬರ್ತೈತೆ, ಕ್ಲಚ್ ಬಿಡು, ನೋಡ್ಕೊ, ಹಿಂದೆ ಮಿರರಲ್ಲಿ ನೋಡಬೇಕು, ನೀನು ಸುಮ್ಮನೆ ಹಿಂಗೆ ತಿರುಗಿಸ್ಬಿಡ್ಬಾರ್ದು. ಫುಲ್ ಕ್ಲಚ್ ಬಿಟ್ಟಿದೀಯ ನಮ್ಮ, ಯಾವ ಕಡೆ ಹೋಗ್ತೀಯಮ್ಮ, ಈ ಕಡೆ ಹೋಗ್ತೀಯ ಈ ಕಡೆ ಹೋಗ್ತೀಯ, ಈ ಕಡೆ ಹೋಗಿದ್ರೆ ಈ ಕಡೆಗೆ ಇರಬೇಕು. ಈಗ 30 ಮೇಲೆ ಹೊರಟೋಯ್ತು ನೋಡು, ರೈಸಿಂಗ್ ಸೌಂಡ್ ಬರ್ತೈತೆ, 3ನೇ ಗೇರ್ ಹಾಕ, ಕ್ಲಚ್ ಬಿಡು, ನಿಧಾನಕ್ಕೆ ರೈಟ್ಗೆ ಹಾಕೊಳ್ಳಮ್ಮ ಗಾಡಿನ. ಯಾವಾಗಲೂ ಟೂ ವೀಲರಲ್ಲಿ ಮಾತ್ರ ಈ ಕಡೆ ಹೋಗು, ಕಾರುಗಳಲ್ಲಿ ರೈಟ್ ಸೈಡ್ ಹೋಗು, ಇಟ್ ಈಸ್ ಎ ಸಿಂಗಲ್ ಸೈಡೆಡ್ ಟ್ರಾಫಿಕ್ಕು. ಯಾಕಂದರೆ ಆ ಕಡೆ ಎಲ್ಲ ಅಡ್ಡ ಬರ್ತಾರೆ ನಿನಗೆ, ಟೂ ವೀಲರ್ ಅವರು, ಸೈಕಲ್ ಅವರು, ನಡ್ಕೊಂಡು ಹೋಗೋರು, ನಿಂತ್ಕೊಂಡು ಮಾತಾಡ್ತಿರೋರು, ಕಾರನ್ನು ಓಡಿಸ್ಲಿಕ್ಕೆ ಆಗಲ್ಲ. ಯಾಕಂದರೆ ಕಾರ್ ಅಗಲ ಇರ್ತದೆ, ನೀನು ಒಬ್ಬರನ್ನ ಕ್ರಾಸ್ ಮಾಡಬೇಕು ಅಂದರೆ ಜಾಸ್ತಿ ತಿರುಗಿಸ್ಬೇಕಾಗ್ತದೆ. ರೈಸ್ ಮಾಡಮ್ಮ, ಎಕ್ಸಲೇಟರಿಂದ ಕಾಲ್ತೆ ಕ್ಲಚ್ ಹೊಡೆದು ಹಾಕಮ್ಮ, ನನ್ನ ಕಡೆ ಬರಲಿ. ನೋಡಿ ಸರ್, ಈ ಹುಡುಗಿದು 7th ಕ್ಲಾಸು ಇಲ್ಲೇ ಇದೆ ನೋಡಿ, ನೋಡಿ ಈ ಲೆವೆಲ್ ಓಡಿಸ್ತಿದೆ ಈ ಹುಡುಗಿ. 7ನೇ ಕ್ಲಾಸಿನ ಟ್ರೈನ್, ಇವತ್ತು 8ನೇ ಕ್ಲಾಸಿನ ಟ್ರೈನಿಂಗು. 42 ಕಿಲೋಮೀಟ್ರು 43 ಕಿಲೋಮೀಟ್ರ್ ಓಡಿಸಿದ್ದಾರೆ ಈ ಹುಡುಗಿ ಇದುವರೆಗೂ. ಇವತ್ತು 43ನೇ ಕಿಲೋಮೀಟ್ರಿಂದ ಮುಂದಕ್ಕೆ ಓಡಿಸ್ತಿದ್ದಾರೆ, ಈ ಲೆವೆಲ್ಗೆ ಓಡಿಸ್ತಿದ್ದಾರೆ. ಅಕ್ಕಮ್ಮ 5th ಗೇರ್, ಎಕ್ಸಲೇಟರಿಂದ ಕಾಲ್ ತೆಗಿ, ಕ್ಲಚ್ ಹೊಡಿ, ಮುಂದಕ್ಕೆ ತಳ್ಳಿ, ನಿನ್ನ ಕಡೆ ತಗೊಂಡು ಮುಂದಕ್ಕೆ ಆಡ್ತಾನೆ, ಕ್ಲಚ್ ಬಿಟ್ಟು ಎಕ್ಸಲೇಟರ್ ಕೊಡು, ಅಷ್ಟೇ ಅಮ್ಮ ಕಾರು. ಇದನ್ನು ನಿಧಾನಕ್ಕೆ ಕ್ಲೀನಾಗಿ ಓಡಿಸ್ಬೇಕಷ್ಟೇ, ನಮಗೆ ಬರುತ್ತೆ ಅಂತ ಜೋರಾಗಿ ಓಡಿಸೋದು. ಎಕ್ಸಲೇಟರಿಂದ ಕಾಲ್ ತೆಗಿಯಪ್ಪ, ಟರ್ನಿಂಗು. ಎಂಥ ಎಕ್ಸ್ಪೀರಿಯನ್ಸ್ ಇರೋನ್ಗೂ ಆಕ್ಸಿಡೆಂಟ್ ಆಗುತ್ತೆ ಕೇರ್ಲೆಸ್ನೆಸ್ ಮಾಡಿದ್ರೆ. ಸೊ ಯಾವಾಗಲೂ ಡ್ರೈವಿಂಗ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಆ್ಯಂಟಿಸಿಪೇಟ್ ದ ಟ್ರಾಫಿಕ್ ವೈಲೇಷನ್ ಡನ್ ಬೈ ಅದರ್ಸ್ ಆ್ಯಂಡ್ ಡ್ರೈವ್ ದ ವೆಹಿಕಲ್. ಕ್ಲಚ್ ಹೊಡ್ಕೊಂಡು ಬ್ರೇಕ್ ಹಾಕೊಳ್ಳಮ್ಮ, ಫಸ್ಟು ಬ್ರೇಕ್ ಹಾಕೊಳ್ಳಮ್ಮ, ನಿಧಾನ ಹಾಕೊಳ್ಳಮ್ಮ, ಹಾಕೋ ಫಸ್ಟು, ಬ್ರೇಕ್ನ ಬಿಡಮ್ಮ, ಬ್ರೇಕ್ ಬಿಡು, ಕ್ಲಚ್ ಬಿಡು, ಲೈಟಾಗಿ ಕೊಡಮ್ಮ ಎಕ್ಸಲೇಟ್ರು. ಏನಿದೆಯಮ್ಮ ಅಲ್ಲಿ, ಕ್ಲಚ್ ಹೊಡಿಯಮ್ಮ, ನಿಧಾನ ಬ್ರೇಕ್ ಹಾಕಮ್ಮ, ಬ್ರೇಕ್ ಬಿಟ್ಬಿಡಪ್ಪ, ಕ್ಲಚ್ ಬಿಟ್ಬಿಡಪ್ಪ. ನೋಡು ಬಸ್ಸುಗಳ ಹತ್ರ ಓವರ್ಟೇಕ್ ಮಾಡ್ಬೇಕಾದ್ರೆ ಹಾರನ್ ಮಾಡಬೇಕಮ್ಮ, ಹಾರನ್ ಮಾಡು. ನೋಡಿ ಹಿಂಗೆ ಯಾರಾದರೂ ಬಂದ್ಬಿಟ್ಟ ಅಂತಂದರೆ ನೀನು ಅವ್ರಿಗೆ ಗುದ್ಬಿಡ್ತೀಯ. ಸೊ ಸ್ಕೂಲ್ ಬಸ್ಸುಗಳು ನಿಂತಿತ್ತು ಅಥವಾ ಯಾವುದಾದ್ರೂ ಬಸ್ಸುಗಳು ನಿಂತಿತ್ತು ಅಂತಂದರೆ ಯು ಶುಡ್ ಹಾರನ್, ಸೌಂಡ್ ಹಾರನ್ ಆ್ಯಂಡ್ ಗೋ ವೆರಿ ಸ್ಲೋಲಿ. ಇಫ್ ಇಟ್ ಈಸ್ ಪಾಸಿಬಲ್ ಸ್ಟಾಪ್ ದ ವೆಹಿಕಲ್, ಡೋಂಟ್ ಗೋ, ಮೂವ್ ಆಫ್ಟರ್ ದ ಬಸ್ ಗೋ. ಸ್ಕೂಲ್ ಬಸ್ಸುಗಳು ನಿಂತಿತ್ತು ಅಂದರೆ ಬಸ್ಸಿಂದ ನಿಲ್ಲಿಸ್ಬಿಡೋದು ಒಳ್ಳೆಯದು, ಯಾಕಂದರೆ ಮಕ್ಳಿಗೆ ಗೊತ್ತಾಗೋದಿಲ್ಲ, ಸೀದಾ ಬಂದುಬಿಡ್ತಾರೆ. ನೀನು ನಿಂತಿರೋ ಬಾಡಿಲಿ ಪಕ್ಕದಲ್ಲಿ ಓವರ್ಟೇಕ್ ತಗೊಂಡು ಹೋಗ್ಬಿಟ್ರೆ ಅವರು ಎದುರು ಬಂದುಬಿಟ್ರೆ ಗುದ್ದೋ ಚಾನ್ಸಸ್ ಇರುತ್ತೆ. ಯಾವ ಗೇರ್ ಹಾಕ್ತೀಯಪ್ಪ, ಈಗ ಎಷ್ಟರ ಮೇಲೆ ಹೇಳಿದ್ದೀನಿ, ಹಾಕ್ಬೇಕು ನೀನೇನೆ, ನನ್ನ ಕೈಲಿ ಹೇಳಿಸ್ಕೊ ಕೊಡ್ದಮ್ಮ, ಬಿಕಾಸ್ ಐ ಹ್ಯಾವ್ ಗಿವನ್ ಯು ದ ರೇಂಜಸ್. ಈಗ ಎಷ್ಟರ ಮೇಲೆ ಹಾಕ್ತೀಯಮ್ಮ, ಎಷ್ಟು ಹೋಯ್ತಮ್ಮ ಸ್ಪೀಡೋಮೀಟ್ರ್ ಪ್ರಕಾರ? ಪುಟ್ 4th ಗೇರ್, ನೋ ಬಡಿ ಹ್ಯಾಸ್ ರಿಸ್ಟ್ರಿಕ್ಟೆಡ್ ಯು. ನನ್ನ ಕೈಲಿ ಏಳಿಸ್ಕೊಳ್ಳೋದು ಕಮ್ಮಿ ಮಾಡ್ಕೋಬೇಕು, ಕೊನೆಗೆ ನನ್ನ ಕೈಲಿ ಏಳಿಸ್ಕೊಂಡ್ಲೇ ಕೊಡ್ದು, ಆವಾಗಲೇ ನೀನು ಇಂಡಿಪೆಂಡೆಂಟಾಗಿ ನಿನ್ನ ಗಾಡಿ ಓಡಿಸೋದು. ಹಾಕಮ್ಮ 5th ಗೇರನ್ನು, ಕ್ಲಚ್ ಹೊಡಿ, ಮುಂದಕ್ಕೆ, ನಿನ್ನ ಕಡೆ ಹಿಂದಕ್ಕೆ ಹೇಳ್ಬಿಟ್ರೆ ಗೇರ್ ಬಾಕ್ಸ್ ಹೋಗ್ಬಿಡುತ್ತಮ್ಮ. ಅದೊಂದು ಗ್ಯಾಪ್ನ ಇಟ್ಕೊಂಡಿರ್ಬೇಕು ಈ ಗಾಡಿಗಳಲ್ಲಿ. ಅದಕ್ಕೇನು ಮಾಡಿದ್ರು, ಈ ರೆನಾಲ್ಟೋ ಟೊಯೋಟಾ ಅವರೆಲ್ಲ ತೆಗೆದು ಮುಂದೆ ಕೊಟ್ಟರು. ಈಗ ಓವರ್ಟೇಕ್ ಮಾಡ್ಬೇಕೇನು ಮಾಡ್ತೀಯಪ್ಪ, ಒಂದು ಕಾರ್ ಬರ್ತಾಯಿತ್ತು ನೋಡಬೇಕು, ನೋಡ್ದಾ? ಶುಡ್ ಬಿ ವೆರಿ ಕೇರ್ಫುಲ್ ಬಿಫೋರ್ ಯು ಮೇಕ್ ಎ ಡಿವಿಯೇಷನ್ ಆ ಕಡೆ ಈ ಕಡೆ. ಕೊಡಮ್ಮ ಎಕ್ಸಲೇಟ್ರು, ಸ್ವಲ್ಪ ಜರುಗಿಸ್ಕೊ, ಸ್ವಲ್ಪ ಜರುಗಿಸ್ಕ, ಎಸ್. ಬ್ರಿಡ್ಜ್ ಮೇಲೆ ಹತ್ತಾನ, ಕೊಡಮ್ಮ ಎಕ್ಸಲೇಟ್ರು. ಆ ಗಾಡಿ ಹೋಗ್ತಿದೆಯಲ್ಲಮ್ಮ,
ಅಲ್ಲಿ ಲೆಫ್ಟಲ್ಲಿ ಗಾಡಿನ ಪಾರ್ಕ್ ಮಾಡಮ್ಮ ಕ್ಲೀನಾಗಿ. ಕ್ಲಚ್ಚು ನಿಧಾನ ಬ್ರೇಕ್ ಹಾಕಿ ನಿಲ್ಸಪ್ಪ. ಓಕೆ. ಸೊ ಇವಾಗ ಮುಂದಕ್ಕೆ ಹೋಗ್ಬೇಕು ಅಂದರೆ ಯಾವ ಗೇರ್ ಹಾಕ್ಬೇಕಮ್ಮ? ಹಾಂ, ಫಸ್ಟ್ ಗೇರ್ ಹಾಕ್ದೆ. ಬ್ರೇಕ್ ಬಿಟ್ಟು ನೋಡಪ್ಪ. ಸೊ ಇದೇ ದಿಬ್ಬದಲ್ಲಿ ನಿಲ್ಲಿಸ್ಕೊಂಡಿದ್ಯಾ ಅನ್ಕೋ, ಟ್ರಾಫಿಕ್ ಸಿಗ್ನಲ್ ಬಿದ್ದಿದೆ, ನಿಲ್ಲಿಸ್ಕೊಂಡಿದೀಯಾ. ಸೊ ಬ್ರೇಕ್ ಬಿಟ್ರೆ ನೋಡಮ್ಮ, ಬ್ರೇಕ್ ಬಿಡು. ಸೀದಾ ವೆಹಿಕಲ್ ಬಿಡು, ಬ್ರೇಕು ಹೋಗಲಿ. ಈಗ ಯಾರು ಇಲ್ವಲ್ಲ, ಇವು ಎನ್ಶೂರ್ ಬಿಡಮ್ಮ ಬ್ರೇಕು. ನೋಡ್ದ ಎಷ್ಟು ಜೋರಾಗಿ ಹೋಗುತ್ತೆ ಹಿಂದಕ್ಕೆ ಹೋಗಿ ಬಿದ್ದುಬಿಡ್ತದೆ. ಸೊ ಬ್ರೇಕ್ ಬಿಟ್ಟು ಒಂದೇ ಕಾಲಲ್ಲಿ ಕೊಟ್ಟಿದ್ದಾರೆ, ಯಾವುದು ಬ್ರೇಕು ಮತ್ತು ಎಕ್ಸ್ಲೇಟರು. ಸೊ ನೀನು ಬ್ರೇಕ್ ಬಿಟ್ರೇ ಎಕ್ಸ್ಲೇಟ್ರ್ ಕೊಡೋಕ್ಕಾಗೋದು. ಬ್ರೇಕ್ ಬಿಟ್ಟು ಕಾಲು ಎಕ್ಸ್ಲೇಟ್ರ್ ಕಡೆ ಇಟ್ಕೊಂಡ್ರೆ ಹಿಂದಕ್ಕೆ ಹೋಗಿ ಯಾರಿಗಾದ್ರೂ ಗುದ್ದುತ್ತೆ. ಸೊ ಅದನ್ನೇನು ಮಾಡಬೇಕು? ಬ್ರೇಕಿಂದ ಕಾಲು ತೆಗಿಬಾರ್ದು. ಕ್ಲಚ್ ಈಸ್ ಎ ಮಿನಿ ಬ್ರೇಕ್, ಕ್ಲಚ್ ಈಸ್ ಎ ಮಿನಿ ಎಕ್ಸ್ಲೇಟರ್. ಸೊ ಕ್ಲಚ್ಚಲ್ಲಿ ಇವಾಗ ಗಾಡಿನ ಕಂಟ್ರೋಲ್ ಮಾಡಬೇಕು. ನಿಧಾನ, ಗುಡು ಅನ್ನೋವರೆಗೂ ಮಾತ್ರ ಬಿಡಮ್ಮ. ಬಿಡಮ್ಮ. ನೋಡ್ದ, ವೈಬ್ರೇಷನ್ ಸ್ಟಾರ್ಟ್ ಆಯ್ತು. ಸೀಟೆಲ್ಲ ಗುಡು ಅಂತಿದೆ, ಸ್ಟೇರಿಂಗ್ ಎಲ್ಲ ಗುಡು ಅಂತಿದೆ. ಈಗ ಬ್ರೇಕ್ ಬಿಡಮ್ಮ. ನೋಡಮ್ಮ, ಗಾಡಿ ಮುಂದಕ್ಕೆ ಹೋಗ್ತಿದೆ. ಲೈಟಾಗಿ ಎಕ್ಸ್ಲೇಟ್ರ್ ಕೊಟ್ಕೊಂಡು ಕೊಡಮ್ಮ, ಲೈಟಾಗೆ ಕೊಡಪ್ಪ. ಈಗ ನಿಧಾನ ಕ್ಲಚ್ ಬಿಟ್ಬಿಡಪ್ಪ. ನೋಡ್ದ? ಸೊ ಕ್ಲಚ್ಚನ್ನು ಮಿನಿ ಬ್ರೇಕ್ ಥರನೂ ಯೂಸ್ ಮಾಡ್ಬೋದು, ಕ್ಲಚ್ಚನ್ನು ಮಿನಿ ಎಕ್ಸ್ಲೇಟರ್ ಥರನೂ ಯೂಸ್ ಮಾಡ್ಬೋದು. ಕ್ಲಚ್ಚನ್ನು ಬಿಡೋದು ಪ್ರಾಪರಾಗಿ ಕಲ್ತ್ಕೋಬೇಕು. ರೈಸಿಂಗ್ ಸೌಂಡ್ ಬರ್ತಾ ಇದೆ, ಏನು ಮಾಡ್ತೀಯ? ಕ್ಲಚ್ ಬಿಡ್ತೀಯಾ, ಎಕ್ಸ್ಲೇಟ್ರ್ ಕೊಡ್ತೀಯ. ಇಷ್ಟೇ ಕಣಮ್ಮ. ಸ್ಪೀಡ್ ಅನುಗುಣವಾಗಿ. ಈಗ ಎಷ್ಟ್ರ ಮೇಲೆ 3 ಹಾಕ್ತೀಯಮ್ಮ? ಎಷ್ಟ್ರ ಮೇಲೆ ಹಾಕ್ತೀಯ? ಎಕ್ಸ್ಲೇಟ್ರ್ ಬಿಟ್ಟು ಕ್ಲಚ್ ಹೊಡಿಯಲ್ವಾ? ಅದು ಮರೆಯಂಗಿಲ್ಲ. ಇಫ್ ಯು ಫರ್ಗೆಟ್ ಯು ಡೂ ದ ರಾಂಗ್ ಆಪರೇಷನ್. ಎಕ್ಸ್ಲೇಟ್ರ್ ಬಿಟ್ಟು ಕ್ಲಚ್ ಹೊಡೆದೆ ಗೇರನ್ನು ಹಾಕಬೇಕು. ಎಕ್ಸ್ಲೇಟ್ರನ್ನ ಕಾಲು ತೆಗಿಯಮ್ಮ, ಯಾಕಂದರೆ ಡೌನ್ ಇದೆ. ನಿಧಾನ ಕಟ್ ಮಾಡಮ್ಮ, ಬ್ರೇಕ್ ಹಾಕೊಂಡು ಹಾರನ್ ಮಾಡಮ್ಮ. ಈಗ ಇಲ್ಲಿ ಗಾಡಿ ನಿಲ್ಸಮ್ಮ, ಕ್ಲಚ್ ಹೊಡಿ, ಬ್ರೇಕ್ ಹಾಕಿ ಗಾಡಿನ ನಿಲ್ಸು. ಸೊ ಈಗಲೂ ನೀನು ಮುಂದಕ್ಕೆ ಹೋಗ್ಬೇಕು ಅಂತಂತಂದರೆ ಫಸ್ಟ್ ಗೇರ್ಗೆ ಬರಬೇಕು. ಬಾರಮ್ಮ ಫಸ್ಟ್ ಗೇರ್ಗೆ. ಸೊ ಇವಾಗ ಬ್ರೇಕ್ ಬಿಟ್ಟು ನೋಡಮ್ಮ. ಸೊ ಗಾಡಿ ಏನು ಹಿಂದಕ್ಕೆ ಹೋಗ್ತಿಲ್ಲ. ಸೊ ಬ್ರೇಕಿನ ಅವಶ್ಯಕತೆ ಇಲ್ಲ. ಪಟ್ ಅಂತ ಕಾಲು ಎಕ್ಸ್ಲೇಟರ್ ಕಡೆ ಇಟ್ಕೋ. ಈಗ ನಿಧಾನ ಕ್ಲಚ್ ಬಿಡಮ್ಮ. ಕ್ಲಚ್ ಇಸ್ ಎ ಮಿನಿ ಎಕ್ಸ್ಲೇಟರ್ ಆಲ್ಸೋ. ನೋಡು, ಗಾಡಿ ಮೂವ್ ಆಗ್ತಾ ಇದೆ. ಸ್ವಲ್ಪ ಹಂಗೆ ಇಡ್ಕೋ. ಚಕ್ರ ಒಂದು ಉಳ್ಳಿದ ಮೇಲೆ ನಿಧಾನ ಕ್ಲಚ್ ಬಿಟ್ಬಿಡಮ್ಮ. ನೋಡ್ದ, ಎಕ್ಸ್ಲೇಟರ್ ಕೊಡಲಿಲ್ಲ, ಹಂಗೆ ಮೂವ್ ಮಾಡಿದ್ವಿ. ನೀನು ಇನ್ನೂ ಸ್ವಲ್ಪ ಬೇಗ ಮೂವ್ ಮಾಡಬೇಕು ಅಂದರೆ ಆ ಪಾಯಿಂಟ್ ಎಲ್ಲಿವರೆಗೂ ಧಕ್ಕ ತಗೊಳುತ್ತೋವರೆಗೂ ಬಿಟ್ಟು ಲೈಟಾಗಿ ಎಕ್ಸ್ಲೇಟ್ರ್ ಕೊಟ್ಕೊಂಡು ಕ್ಲಚ್ ಬಿಟ್ಟರೆ ಇನ್ನೂ ಸ್ವಲ್ಪ ಬೇಗ ಹೋಗುತ್ತೆ ಗಾಡಿ ಮುಂದಕ್ಕೆ. ಈ ರೈಸಿಂಗ್ ಸೌಂಡ್ ಬರ್ತಾ ಇದೆ. ಪಾತ್ ಮೇಂಟೈನ್ ಮಾಡಮ್ಮ. ನೋಡಮ್ಮ, ಈ ಪಟ್ಟೆ ಮಧ್ಯೆ ಇರಬೇಕು. ನೀನು ಎಕ್ಸ್ಲೇಟ್ರಿಂದ ಕಾಲ್ತೆ ಕ್ಲಚ್ ಹೊಡೆದಾಕಮ್ಮ 3ನೇ ಗೇರು. ನಿಧಾನ ಕಟ್ ಮಾಡಪ್ಪ. ಎಕ್ಸ್ಲೇಟರ್ ಕಮ್ಮಿ ಮಾಡ್ಕೋ ಕಟ್ಟಿಂಗಲ್ಲಿ. ಎಸ್, ಇನ್ನೊಂದು ಸ್ವಲ್ಪ ನನ್ನ ಕಡೆಗೆ ಬರಲಿ. ಚೂರು ನಿನ್ನ ಕಡೆ ತಗೊಳಪ್ಪ. ತಗೋ. ಕೊಡಮ್ಮ ಎಕ್ಸ್ಲೇಟರ್. ಸ್ಟ್ರೈಟ್ ಮಾಡಪ್ಪ. ಎಸ್, ಬ್ಯಾಲೆನ್ಸ್ ಮಾಡ. 2 ದಿನ ಬ್ಯಾಲೆನ್ಸ್ ಮಾಡಿದ್ರೆ ಸ್ಟೇರಿಂಗ್ ಬ್ಯಾಲೆನ್ಸ್ ಬಂದ್ಬಿಡುತ್ತೆ. ತಗೋ ನನ್ನ ಕಡೆ ನೋಡಿ, ಎಳಿತಾ ಇದ್ದು ಗಾಡಿ ಆ ಕಡೆಗೆ ಅಲ್ವಾ? ನೀನು ನೋಡಬೇಕು, ದೂರಕ್ಕೆ ನೋಡ್ಬೇಕು. 2 ವೀಲರ್ ಹೋಗ್ತಿದ್ಯಲ್ಲ ಅಲ್ಲಿವರೆಗೂ ನೋಡಮ್ಮ ಸ್ಟ್ರೈಟಾಗೆ. ಅವಾಗ ನಿನಗೆ ಅರ್ಥ ಆಗುತ್ತೆ ನನ್ನ ಗಾಡಿ ಯಾವ ಕಡೆ ಟೆಂಡೆನ್ಸಿ ಆಫ್ ಪುಲ್ಲಿಂಗ್ ಇದೆ ಅಂತ. ನೋಡಿ, ಇವಾಗ ಪುಲ್ಲಿಂಗ್ ಆ ಕಡೆ ಹೋಗ್ತಾ ಇದೆ. ಅಷ್ಟೇ. ಈಗ ಒಂಚೂರು ನಿನ್ನ ಕಡೆ ನೋಡ್ದ, ಇನ್ನೊಂಚೂರು ನನ್ನ ಕಡೆ ಇಲ್ಲ ನೋಡಿ. ಹಿಂಗೆ ಹೋದ್ರೆ ನಡ್ಕೊಂಡು ಹೋಗಿದ್ದು ಅವ್ರಿಗೆ ಗೊತ್ತಿರ್ತೀವಿ. ಸ್ವಲ್ಪ ಒಂಚೂರು. ಈಗ ಏನು ಮಾಡ್ಬೇಕಪ್ಪ? ಈಗ ಹಂಪ್ಸ್ ಬಂತು. ಬ್ರೇಕು ಹಾಕಲ್ಲ, ನಿಧಾನಕ್ಕೆ ಹಾಕೋ. ಬ್ರೇಕು ಹಾಕೋ. ಓಕೆ, ಕ್ಲಚ್ ಬಿಟ್ಟು ಎಕ್ಸ್ಲೇಟರ್ ಕೊಡಮ್ಮ. ಈ ಕಡೆ ನಿಧಾನ. ಏನಿಲ್ಲ, ಎಕ್ಸ್ಲೇಟ್ರಿಂದ ಕಾಲು ತೆಗೆದ್ರೆ ಕನ್ಸಿಡರಬಲಿ ಸ್ಪೀಡ್ ಕಮ್ಮಿ ಆಗುತ್ತೆ. ಕ್ಲಚ್ ಹೊಡೆದು ಬ್ರೇಕ್ ಹಾಕಬೇಕು. 2 ವೀಲರ್ಗಿಂತ ವೆರಿ ಈಸಿ ಕಾರ್ ಡ್ರೈವಿಂಗು. ಯಾಕಂತಂದ್ರೆ ಅದರಲ್ಲಾದರೂ ನಿನಗೆ ಸೈಕಲ್ ಬ್ಯಾಲೆನ್ಸಿಂಗ್ ಬೇಕು. ಇದರಲ್ಲಿ ಏನಿಲ್ಲ, ಸ್ವಲ್ಪ ಸ್ಟೇರಿಂಗ್ ಬ್ಯಾಲೆನ್ಸ್ ಬರಬೇಕು. ಜರುಗ್ಕೊಳಮ್ಮ, ಆ ಕಡೆ ಜರುಗಿಸ್ಕೊಳಮ್ಮ. ರೋಡ್ ಪಟ್ಟೆ ಮಧ್ಯಕ್ಕೆ ಹೋಗ್ಬಾರ್ದು. ಆ ಕಡೆ ಇರಬೇಕು ಅಥವಾ ಈ ಕಡೆ ಇರಬೇಕು. ಏನು ಕಾಣಿಸ್ತಿದ್ಯಮ್ಮ ಅಲ್ಲಿ? ಇಲ್ಲಿಂದಾನೆ ಎಕ್ಸ್ಲೇಟರ್ ಬಿಟ್ಟು ಕ್ಲಚ್ ಹೊಡೆದು ನಿಧಾನ ಬ್ರೇಕ್ ಹಾಕೊಂಡು ಹೋಗಮ್ಮ. ಯಾವ ಗೇರಲ್ಲಿ ಇದೆಯಪ್ಪ ನೀನೀಗ? ಸೊ ಸೆಕೆಂಡ್ ಗೇರಲ್ಲಿ ಇರೋದ್ರಿಂದ ಬ್ರೇಕ್ ಬಿಡಮ್ಮ, ಕ್ಲಚ್ ಬಿಡಮ್ಮ. ಇಫ್ ಯು ಡೋಂಟ್ ಡ್ರಾಪ್ ದ ಸ್ಪೀಡ್ ಲೆಸ್ ದೆನ್ 10, ಸೆಕೆಂಡ್ ಗೇರ್ ಈಸ್ ಎನಫ್. ಯು ಶುಡ್ ಬಿ ಬಿಲೋ 20 ಆ್ಯಂಡ್ ಅಬೌವ್ 10 ಇನ್ ಹಂಪ್ಸ್.
ಇಫ್ ಯು ಡ್ರಾಪ್ ದ ಸ್ಪೀಡ್ ಲೆಸ್ ದೆನ್ 10, ಫಸ್ಟ್ ಗೇರಿಗೆ ಬಂದು ಮುಂದಕ್ಕೆ ಹೋಗೋದು, ಸೆಕೆಂಡ್ ಗೇರ್ ಎತ್ತಲ್ಲ. ಈಗ ಯಾವ ಗೇರ್ ಹಾಕಂತೀಯಪ್ಪ ನೋಡಿ, ಕ್ಲಚ್ಚೇ ಹೊಡೆದಿಲ್ಲ ನೀನು, ಮರ್ತೋಗಿದೆಯಾ, ಮರೆಯೋಂಗಿಲ್ಲ. ಬಾಯಲ್ಲಿ ನಾನೇನು ಹೇಳ್ತಿದ್ದೀನಿ ಅದನ್ನು ನೀನು ರಿಪೀಟ್ ಮಾಡಿದ್ರೆ ಜೋರಾಗಿ 2 ದಿನ ಪ್ರಾಕ್ಟೀಸ್ ಆಗಿಬಿಡ್ತದೆ. ಈಗ ಏನಪ್ಪ ಮಾಡ್ತೀಯ? ಅಷ್ಟೇ ಮೇಡಮ್. ನಿರಂಜನ್ ಅವ್ರನ್ನ ಕರ್ಕೊಂಬನ್ನಿ ಒಂದಿರ, ನೋಡ್ಲಿ ಮಗಳು ನೀವು ಹೆಂಗ್ ಓಡಿಸ್ತೀರಾ ಅಂತ. ರೈಸ್ ಮಾಡಮ್ಮ, ಹೆದರ್ಬೇಡ, ರೈಸ್ ಮಾಡಮ್ಮ. ಭಯ ಅನ್ನೋದನ್ನ ಮೂಟೆ ಕಟ್ಟಿ ಬಿಸಾಕ್ಬಿಡ್ಬೇಕು, ಅವಾಗಲೇ ಕಾರ್ ಬರೋದು. ಮಾಡು, ರೈಸ್ ಮಾಡು. ಹಾಕು 5th ಗೇರು, ಮುಂದಕ್ಕೆ ಬಿಡೋ ಕ್ಲಚ್ಚು, ಬಿಡೋ ಎಕ್ಸ್ಲೇಟ್ರು, ಜೋರಾಗಿ ಕೊಡಮ್ಮ. ರೈಸ್ ಮಾಡು. ಸಿಗ್ನಲ್ ಲೈಟ್ ಇದ್ರೆ ಹೋಗೋದು ಬೇಡಮ್ಮ, ಇರಲಿಲ್ಲ ಅಂದರೆ ರೈಸ್ ಮಾಡಮ್ಮ, ಹೋಗ್ಬಿಡೋಣ. ಎಕ್ಸ್ಲೇಟ್ರ್ ಬಿಡಪ್ಪ, ಅಷ್ಟೇ. ನಿಧಾನ, ಈ ಸ್ಪೀಡಲ್ಲಿ ಕ್ಲಚ್ ಹೊಡಿಬೇಡಮ್ಮ, ಬ್ರೇಕ್ ಹಾಕಿ ಡೈರೆಕ್ಟಾಗಿ ಹಾಕಮ್ಮ. ಹಾಕು, ನೋಡ್ದ, ಬಿಡು ಬ್ರೇಕು, ಕೊಡೋ ಎಕ್ಸ್ಲೇಟ್ರು. ಈಗ ಯಾವ ಗೇರಿಗೆ ಬತ್ತೀಯಮ್ಮ? ಹಿಂದಕ್ಕೆ, ನನ್ನ ಕಡೆ ಹಿಂದಕ್ಕೆ. ಕ್ಲಚ್ ಬಿಡಬೇಡಮ್ಮ ಟಿಲ್ ಯು ಡ್ರಾಪ್ ದ ಸ್ಪೀಡ್ ಲೆಸ್ ದೆನ್ 20. ಹಾಕು ಬ್ರೇಕ್, ಬ್ರೇಕ್ ಬಿಡು, ಕ್ಲಚ್ ಬಿಡಮ್ಮ, ಬಿಡು ಎಕ್ಸ್ಲೇಟ್ರ್. ನೋಡಿ ಸರ್, ಈ ಥರ ಅವ್ರಿಗೆ ಕಾನ್ಫಿಡೆನ್ಸ್ ಬಿಲ್ಡಪ್ ಮಾಡ್ತೀವಿ, ಸ್ಪೀಡಾಗೂ ಓಡಿಸ್ತೀವಿ. ಅಂದರೆ ರೆಕ್ಲೆಸ್ ಡ್ರೈವಿಂಗ್ ಮಾಡಿಸಲ್ಲ, ಅವರಲ್ಲಿ ಒಂದು ಕಾನ್ಫಿಡೆನ್ಸ್ ಬಿಲ್ಡಪ್ ಮಾಡಿಸ್ತೀವಿ, ಭಯ ಅನ್ನೋದನ್ನ ಮರೆಸಿಸ್ತೀವಿ, ಕ್ಲೀನಾಗಿ ಹೇಳ್ಕೊಡ್ತೀವಿ. ಬ್ರೇಕ್ ಬಿಡಿ. ಆಮೇಲೆ ರೇವಣಸಿದ್ದೇಶ್ವರ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಅಂತ ಜಸ್ಟ್ ಡಯಲಲ್ಲಿ ನಮ್ಮದು ಕಸ್ಟಮರ್ ಫೀಡ್ಬ್ಯಾಕ್ಸ್ ಇದೆ, ಬೇಕಾದ್ರೆ ಒಂದು ಸತಿ ಚೆಕ್ ಮಾಡಿ ಸರ್. ಆಲ್ಮೋಸ್ಟ್ ಆಲ್ ಎಲ್ಲ 5 ಇದೆ ಸರ್ ರೇಟಿಂಗು. ಚೆಕ್ ಮಾಡಿ, ಅವರು ಕಾಮೆಂಟ್ಸ್ ಕೊಟ್ಟಿದ್ದಾರೆ, ನಾವು ಹೇಳ್ಕೊಡ್ತಿರೋದು. ರೇಟು ರೀಸನಬಲ್ ಇದೆ, ದಯವಿಟ್ಟು ಬನ್ನಿ, ಕ್ಲೀನಾಗಿ ಕಾರನ್ನ ಹೇಳ್ಕೊಡ್ತೀವಿ. ಹಾಕಳಮ್ಮ 3ನೇ ಗೇರು, ಮುಂದಕ್ಕೆ. ಯಾವ ಗೇರು ಬರ್ತದೆ? ಸ್ಟ್ರೈಟ್ ಹೋಗೋಣ. ಮೆಲ್ಲ ಬ್ರೇಕ್ ಹಾಕಪ್ಪ. ಈ ಕಡೆ ಗೇರು, ಈ ಕಡೆ ಗೇರು. ಬ್ರೇಕ್ನ ಬಿಡಮ್ಮ, ಕ್ಲಚ್ಚನ್ನು ಬಿಡಮ್ಮ, ಎಕ್ಸಲೇಟರ್ನ ಕೊಡಮ್ಮ. ಕ್ಲಚ್ ಅಂಡ್ ರೈಸಿಂಗ್ ಸೌಂಡ್ ಬಂತು, ಏನು ಮಾಡ್ತೀಯಪ್ಪ? ಅಷ್ಟು 3rd. ಇನ್ಕ್ರೀಸಿಂಗ್ ಮಾಡ್ಬೇಕಾದ್ರೆ 1, 2